ಮಾರಿಗಲ್ಲು ರಾಕ್ಷಸ ಆದಮೇಲೆ ಒಂದು ಹೊಸ ವೆಬ್ ಸೀರೀಸ್ ಬರ್ತಾ ಇದೆ ZEE5 OTTಯಲ್ಲಿ. ನಮ್ಮ ಕನ್ನಡದಲ್ಲಿ ಈ ಥರದ ವೆಬ್ ಸೀರೀಸ್ ಬರೋದು ತುಂಬಾ ಒಳ್ಳೆಯ ವಿಷಯ. ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಹ್ಯಾಪಿ ಟು ವಾಚ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಯಾಕೆ ಅಂತಂದರೆ ಕ್ವಾಲಿಟಿಗಳು ಅದ್ಭುತವಾದ ಕ್ವಾಲಿಟಿ ಕೊಟ್ಟಿರ್ತಾರೆ. ನಾನು ಒಂದು ಫೋಟೋ ತೋರಿಸ್ತೀನಿ ನಿಮಗೆ, ಓಕೆನಾ? ಒಂಥರ ಮಿಸ್ಟೀರಿಯಸ್ ಆಗಿದೆ. ಇಲ್ಲಿ ನಾಗಭೂಷಣ್ ಅವರು, ಪಾಯಲ್ ಚೆಂಗಪ್ಪ ಅವರು ಹೇಳ್ತಿರ್ತಾರೆ ಒಂದು ಸಿಡ್ಲು ಬಂತು ಅಂತ. ಆ ಸಿಡ್ಲುಗೂ ಮತ್ತು ಇಲ್ಲಿ ಅರ್ಧಂಬರ್ಧ ತೋರಿಸ್ತಿರೋವಂಥ ಒಂದು ವಿಗ್ರಹ ಇದೆ, ಅದು ಕಂಪ್ಲೀಟ್ಲಿ ಬ್ಲರ್ ಮಾಡಿದ್ದಾರೆ ಮತ್ತು ಅದು ಕರೆಕ್ಟಾಗಿ ತೋರಿಸ್ತಾ ಇಲ್ಲ ನೀಟಾಗಿ ಅವರು. ಐ ಥಿಂಕ್ ದಿಸ್ ಇಸ್ ದ ಮಿಸ್ಟೀರಿಯಸ್ ಥಿಂಗ್ಸ್ ಈ ವೆಬ್ ಸೀರೀಸಲ್ಲಿ. ಆಮೇಲೆ ಈ ತಾಯ್ತ ಸಿಡ್ಲು ಹೊಡೆದು ತಾಯ್ತಕ್ಕೆ ಟಚ್ ಆಗಿ ಮಿಂಚು, ಅದರಿಂದ ಏನೋ ಅದು ಚಾರ್ಜಸ್ ಆಗೋ ರೀತಿ, ಅದಾದಮೇಲೆ ಜೆರಾಕ್ಸ್ ಮಷೀನು, ಜೆರಾಕ್ಸ್ ಅಂಗಡಿ, ಸಾಕಷ್ಟು ಒಂಥರ ಸಸ್ಪೆನ್ಸ್ ಥಿಂಗ್ಸಲ್ಲೇ ತೊಗೊಂಡೋಗಿದ್ದಾರೆ ಟ್ರೈಲರ್ನ. ಅರ್ಧ ಟ್ರೈಲರ್ ಆಗೋವರೆಗೂ ಏನೋ ಒಂದು ಟ್ರೈಲರ್ ಥರ ಅನ್ನಿಸ್ತು. ಅದಾದಮೇಲೆ ಜೆರಾಕ್ಸ್ ಮಿಷಿನಲ್ಲಿ ಏನೋ ಮಿಂಚು ಬರುತ್ತೆ. ಅದಾದಮೇಲೆ ನಾಗಭೂಷಣ್ ಅವರ ದೊಡ್ಡಪ್ಪ ಅವರು ಬರ್ತಾರೆ, ನಾಗಭೂಷಣ್ ಹೆಂಗೆ ಆಡ್ತಾರೋ ಅದೇ ಥರ ಇವ್ರು ಆಡ್ತಿರ್ತಾರೆ. ಅದಾದಮೇಲೆ ಒಂದು ಮೇಜರ್ ಟ್ವಿಸ್ಟ್ ಕಾಣುತ್ತೆ ನಮಗೆ. ಡಬಲ್ ಆ್ಯಕ್ಟಿಂಗ್ಸ್, ಅಂದರೆ ನಾನು ಒರಿಜಿನಲ್ಲು ಅವ್ನು ಡೂಪ್ಲಿಕೇಟು ಅಂತ ಪೊಲೀಸು ಹೇಳ್ತಿರ್ತಾರೆ. ಆಮೇಲೆ ಈ ಎಲೆಕ್ಷನ್ ನಿಂತ್ಕೊಂಡಿರ್ತಾರೆ ತುಕಾಲಿ ಸಂತೋಷ್ ಅವರು ನಾನಲ್ಲ, ಅದು ನಾನಲ್ಲ ಸಮಥಿಂಗ್ ಆ ಥರದ್ದು ಒಂದಷ್ಟು ಮಾತುಗಳು. ನನಗೆ ಜೆರಾಕ್ಸ್ ಅಂದರೆ ನಾನು ಅಂದ್ಕೊಂಡೆ ಏನೋ ಜೆರಾಕ್ಸ್ ಮಷಿನ್ ಇಟ್ಕೊಂಡು ಏನೋ ಒಂದು ಕಾನ್ಸೆಪ್ಟ್ ಮಾಡಿರ್ತಾರೆ. ಆಮೇಲೆ ಜೆರಾಕ್ಸ್ ಅಂಗಡಿ, ಏನೋ ಒಂದು ಲವ್ ಸ್ಟೋರಿನೋ ಏನೋ ಇರ್ಬೋದು, ಪಾಯಲ್ ಚೆಂಗಪ್ಪ ಅವ್ರ ಬೇರೆ ಹಾಕ್ಕೊಂಡಿದ್ದಾರಲ್ಲ, ಏನೋ ಇರ್ಬೋದು ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಏನೋ ಬೇರೆನೇ ತೋರಿಸ್ತಾ ಇದ್ದಾರೆ ಇವರು. ಜೆರಾಕ್ಸು, ಡಬಲ್ ಆ್ಯಕ್ಟಿಂಗ್ಸು, ಡಬಲ್ ಕ್ಯಾರೆಕ್ಟರ್ಗಳು, ಆಮೇಲೆ ಒಂದಷ್ಟು ಮಿಸ್ಟೀರಿಯಸ್ ಥಿಂಗ್ಸು, ಈ ತಾಯ್ತ ಬಂದು ಚಾರ್ಜ್ ಆಗೋದು, ಲೈಟಿಂಗ್ ಬರ್ತಾ ಇರೋದು, ಇದೆಲ್ಲ ಏನು ಸ್ವಲ್ಪ ಈ ವೆಬ್ ಸೀರೀಸ್ ರಿಲೀಸ್ ಆದಮೇಲೆ ಈ ಡೌಟ್ಸ್ಗೆಲ್ಲ ಒಂದು ಉತ್ತರ ಸಿಗುತ್ತೆ. ಸೊ ನನಗೆ ಈ ವೆಬ್ ಸೀರೀಸ್ ನೋಡಿ ಅನಿಸಿದಿಷ್ಟು. ಟೆಕ್ನಿಕಲಿ ಥಿಂಗ್ಸ್ ಮಾತಾಡ್ತಾ ಹೋದರೆ ಈ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್, ಈಗ ನಾಗಭೂಷಣ್ ಅವ್ರ ಎಂಟ್ರಿ, ಪಾಯಲ್ ಚೆಂಗಪ್ಪ ಅವ್ರನ್ನ ತೋರಿಸ್ತಾರೆ, ಮಿಂಚು ಬಂತು ನೋಡಿ ಸಮಥಿಂಗ್ ಆ ಥರ. ಆಮೇಲೆ ಟ್ರೈಲರ್ ಮುಗಿತಿದ್ದಂಗೆ ಲಾಸ್ಟ್ ಶಾರ್ಟಲ್ಲಿ ಜೂನಿಯರ್ ರಾಜ್ಕುಮಾರ್ ಅವ್ರು ಬರ್ತಾರೆ. ನನಗೆ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂದರೆ ಈ ಜೆರಾಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈಗ ಅಣ್ಣವರು ಇದ್ದರು, ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಣ್ಣ ಅವರು, ಎಲ್ಲರಿಗೂ ಜೂನಿಯರ್ ಆ್ಯಕ್ಟರ್ಗಳಿದ್ದಾರೆ. ಜೂನಿಯರ್ ಅಂಬರೀಷ್, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ರಾಜ್ಕುಮಾರ್, ಈ ಥರದ್ದು ಕಾನ್ಸೆಪ್ಟನ್ನ ತೊಗೊಂಡು ಈ ಸಿನಿಮಾದಲ್ಲಿ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ಯಾವಾಗ ಇಷ್ಟೆಲ್ಲ ನನ್ನ ತಲೆಗೆ ಬಂತು ಅಂತಂದರೆ, ಡೈರೆಕ್ಟರ್ ಹೆಸರು ನೋಡಿದಾಗ ಶ್ರೀನಿಧಿ ಬೆಂಗಳೂರು ಅಂತ, ಇವರು ಬ್ಲಿಂಕ್ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದರು. ರೀಸೆಂಟ್ ಟೈಮಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಂಥ ಮೋಸ್ಟ್ ಅಡ್ವಾನ್ಸ್ ಥಿಂಕಿಂಗ್ ಸಿನಿಮಾ ಅಂತ ಹೇಳ್ಬೋದು ಬ್ಲಿಂಕ್ ಅಂತ ಸಿನಿಮಾ ಅದು. ಆ ಸಿನಿಮಾ ನೋಡಿ ನಿಜವೂ ತಲೆ ಕೆಡೋಗ್ಬಿಟ್ಟಿತ್ತು ನನಗೆ. ಬ್ಲಿಂಕ್ ಅಂತ ಒಂದು ಟೈಟಲ್ ಇಟ್ಕೊಂಡು ಒಂದು ಏನೋ ಐ ಡ್ರಾಪ್ಸು, ಬ್ಲಿಂಕ್ ಮಾಡಬಾರ್ದು, ಈ ಥರನೂ ಒಂದು ಯೋಚನೆ ಮಾಡ್ಬೋದಾ? ಅಂದರೆ ಟೈಮ್ ಟ್ರಾವೆಲರ್ ಸಿನಿಮಾ ಅದು. ಟೈಮ್ ಟ್ರಾವೆಲಿಂಗ್ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತೀರಾ ವಿರಳ. ಯಾವುದೋ ಒಂದೊಂದು ಎಲ್ಲೋ ಒಂದೊಂದು ಬರುತ್ತೆ. ಅದರಲ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ರು ನರೇಶ್ ಅಣ್ಣ ಅವರು. ಓಕೆ, ನನಗಿಷ್ಟು ಹೇಳಬೇಕು ಅಂತ ಅನ್ನಿಸ್ತು. ಆ ಡೈರೆಕ್ಟರ್ ಯಾರು ಅಂತ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ. ಬ್ಲಿಂಕ್ ಅಂತ ಒಂದು ಸಿನಿಮಾ ಮಾಡೋ ಡೈರೆಕ್ಟರ್ನ ಇಟ್ಕೊಂಡು ಡಾಲಿ ಧನಂಜಯ ಅವರು ಡಾಲಿ ಪಿಕ್ಚರ್ಸ್ನ ಪ್ರೊಡಕ್ಷನ್ ಹೌಸ್ನ ಮುಖಾಂತರ ಒಂದು ಒಳ್ಳೆ ವೆಬ್ ಸೀರೀಸ್ನ ಕೊಡಕ್ಕೆ ಹೊರಟಿದ್ದಾರೆ. ನಮ್ಮ ತರುಣ್ ಸುಧೀರ್ ಅವರು ಲಾಸ್ಟ್ ಟೈಮು ಒಂದು ವೆಬ್ ಸೀರೀಸ್ನ ಪ್ರೊಡ್ಯೂಸ್ ಮಾಡಿದರು. ಅದಾದಮೇಲೆ ಡಾಲಿ ಧನಂಜಯ ಅವರು, ನಮ್ಮ ಕನ್ನಡ ಆ್ಯಕ್ಟ್ರುಗಳು, ಡೈರೆಕ್ಟರ್ಗಳು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತಹ ಒಂದಷ್ಟು ದೊಡ್ಡ ದೊಡ್ಡ ಮೇಜರ್ ಪೀಪಲ್ ಏನಿದ್ದಾರೆ, ಡೈರೆಕ್ಟ್ ಮಾಡಿದ್ವಿ, ಆ್ಯಕ್ಟ್ ಮಾಡಿದ್ವಿ, ನಮಗೆ ಪೇಮೆಂಟ್ ಬಂತು, ನಾವು ಆರಾಮಾಗಿರೋಣ ಗುರು ಅನ್ನೋದನ್ನು ಬಿಟ್ಟು, ಇಲ್ಲ ನಾವು ಇನ್ನೂ ಏನಾದರೂ ಮಾಡಬೇಕು, ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಏನಾದರೂ ಕೊಡಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ವೆಬ್ ಸೀರೀಸ್ ಮಾಡ್ತಿರೋದು, ವೆಬ್ ಸೀರೀಸ್ನ ಪ್ರೊಡಕ್ಷನ್ ಮಾಡ್ತಿರೋದು ತುಂಬಾ ಒಳ್ಳೆಯ ವಿಷಯ. ಆ್ಯಂಡ್ ಈ ಜೆರಾಕ್ಸ್ ವೆಬ್ ಸೀರೀಸಲ್ಲಿ ಒಬ್ಬರು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ನ ನೋಡಿದೆ, ಯಶ್ವಂತ್ ಶೆಟ್ಟಿ ಅಂತ. ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಗೈ. ನನಗೆ ಈ ಥರದ ವ್ಯಕ್ತಿಗಳನ್ನ ಪಿಕ್ ಮಾಡಿ ಒಂದು ವೆಬ್ ಸೀರೀಸೋ ಅಥವಾ ಒಂದು ಸಿನಿಮಾದಲ್ಲೋ ಚಾನ್ಸ್ ಕೊಟ್ಟು ಅವ್ರನ್ನ ಇಂಡಸ್ಟ್ರಿಗೆ ಕರ್ಕೊಂಡು ಬರುವಂಥ ಕೆಲಸನ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಥಾಟ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದವರು ಧನಂಜಯ ಅವರು ಮಾಡಿದ್ದಾರೆ. ಆ್ಯಂಡ್ ಸಾಕಷ್ಟು ಪ್ರತಿಭೆಗಳಿದ್ದಾವೆ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಬೇಜಾನ್ ಜನ ಇದ್ದಾರೆ. ಅವರೆಲ್ಲರೂ ಫಿಲ್ಟ್ರ್ ಮಾಡಿ ಯಾರು ಕರೆಕ್ಟಾಗಿ ಟ್ಯಾಲೆಂಟೆಡ್ ಇರ್ತಾರೆ ಅವ್ರನ್ನೆಲ್ಲ ಆಡಿಷನ್ ಮಾಡಿ ಇಂಡಸ್ಟ್ರಿಗೆ ಕರ್ಕೊಂಡು ಬರುವಂಥ ಪ್ರಯತ್ನ. ಒಳ್ಳೆ ಆ್ಯಕ್ಟರ್ಗಳನ್ನ, ಒಳ್ಳೆ ಟ್ಯಾಲೆಂಟ್ಗಳನ್ನು ಹಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ ಕೆಲಸ ನನಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಜೆರಾಕ್ಸ್ ಟೀಮ್. ರಾಕ್ಷಸ ಮತ್ತು ಮಾರಿಗಲ್ಲು ಸಿರೀಸ್ ಹೆಂಗೆ ಹಿಟ್ಟಾಯಿತು, ಹೆಂಗೆ ಹೆಸರು ಮಾಡಿದ್ವು, ಅದಕ್ಕಿಂತ ಚೆನ್ನಾಗಿ ಜೆರಾಕ್ಸ್ ಅನ್ನೋ ಒಂದು ವೆಬ್ ಸೀರೀಸ್ ಹೆಸರು ಮಾಡಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ಜೆರಾಕ್ಸ್ ಟೀಮ್.
ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಈ ಜೆರಾಕ್ಸ್ ವೆಬ್ ಸೀರೀಸ್ ರಿಲೀಸ್ ಆಗ್ತಿರೋದು ಬಂದ್ಬಿಟ್ಟು ಇದೇ ಏಪ್ರಿಲ್ 24ನೇ ತಾರೀಕು ZEE5 OTTಯಲ್ಲಿ ತಪ್ಪದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್. ಈ ಟ್ರೈಲರ್ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.